ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನುಲ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಅಥವಾ ಇಂದಿನ ಸಂಚಿಕೆಯಲ್ಲಿ ನಮ್ಮ KSL ಯೂನಿವರ್ಸಿಟಿ ಹುಬ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್ಗೆ ಅಥವಾ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಜುರಿಸ್ಪ್ರುಡೆನ್ಸ್ ಅಥವಾ ನ್ಯಾಯಶಾಸ್ತ್ರ ಅದಕ್ಕೆ ಸಂಬಂಧಪಟ್ಟಂತೆ ಯೂನಿಟ್ 2 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕ್ಸಾಮ್ ಪರ್ಪಸ್ ಏನು ಕೇಳ್ತಾನೆ, ಈ ಯೂನಿಟಲ್ಲಿ ಏನು ಬರುತ್ತೆ ನೋಡೋದಾದರೆ ಶಿಕ್ಷೆಯ ಸಿದ್ಧಾಂತಗಳು. ಏನು ಹೇಳಿ, ಶಿಕ್ಷೆಯ ಸಿದ್ಧಾಂತಗಳು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಏನು ನೋಡೋದಪ್ಪ ಹಂಗಂದರೆ ಶಿಕ್ಷೆ ಸಿದ್ಧಾಂತಗಳು ಯಾವ್ಯಾವ ಬರ್ತವೆ, ಎಷ್ಟು ಸಲ ಸಿದ್ಧಾಂತ, ಎಷ್ಟು ಸಲ ಯಾವ್ಯಾವ ರೀತಿಯಾಗಿ ಶಿಕ್ಷೆಯ ಸಿದ್ಧಾಂತಗಳನ್ನು ನಾವು ನೋಡೋದಾದರೆ ಫಸ್ಟ್ ಪೀಠಿಕೆ ಅಂತ ತಿಳ್ಕೊಳ್ಳೋಣ ಆತ್ಮೀಯ ಸ್ನೇಹಿತರೆ. ಪೀಠಿಕೆ ಒಂದು ಅರ್ಥ ಆಯಿತು ಅಂದರೆ ಮುಂದೆ ನಿಮಗೆ ಈಸಿ ವೇಲಿ ಅರ್ಥ ಆಗ್ತಾ ಹೋಗ್ತದೆ. ಸೊ ಗಮನಿಸಿ, ಶಿಕ್ಷೆಯ ಸಿದ್ಧಾಂತಗಳು, ಅದರಲ್ಲಿ ಪೀಠಿಕೆ, ಅಪರಾಧವನ್ನು ಮಾಡಿದ ಅಪರಾಧಿಗಳನ್ನು ಶಿಕ್ಷಿಸುವುದು ನಾಗರಿಕ ಸಮಾಜದ ಅಥವಾ ರಾಜ್ಯದಿಂದ ಮಾನ್ಯತೆ ಪಡೆದ ಕ್ರಿಯಾ ವಿಧಾನವಾಗಿದೆ. ಕಳೆದ 2 ಶತಮಾನಗಳಿಂದ ಶಿಕ್ಷೆಯ ಆಚರಣ ವಿಧಾನ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಬಂದಿದೆ. ಶಿಕ್ಷಾ ಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಕೂಡ ಶಿಕ್ಷೆಯ ಬಗ್ಗೆ ಮೊದಲಿಗಿಂತ ಈಗ ಸಾಕಷ್ಟು ಬದಲಾವಣೆಗಳನ್ನು ಹೊಂದಿದೆ. ಆತ್ಮೀಯ ಸ್ನೇಹಿತರೆ ಗಮನಿಸಿ, ಏನು ಥಿಯರೀಸ್ ಆಫ್ ಪನಿಷ್ಮೆಂಟ್ ಅಥವಾ ಶಿಕ್ಷೆಯ ಸಿದ್ಧಾಂತಗಳನ್ನು ನೋಡ್ತಾ ಸಂದರ್ಭದಲ್ಲಿ ನಾವು ಅಪರಾಧವನ್ನು ಮಾಡಿರುವಂತಹ ಅಪರಾಧಿಗಳನ್ನು ಶಿಕ್ಷಿಸುವುದು ನಾಗರಿಕ ಸಮಾಜದ ಅಥವಾ ರಾಜ್ಯದಿಂದ ಮಾನ್ಯತೆ ಪಡೆದ ಕ್ರಿಯಾ ವಿಧಾನವಾಗಿದೆ. ಕಳೆದ 2 ಶತಮಾನಗಳಿಂದ ಶಿಕ್ಷೆಯ ಆಚರಣಾ ವಿಧಾನ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದಿವೆ. ಆತ್ಮೀಯ ಸ್ನೇಹಿತರೆ, ಶಿಕ್ಷಾ ಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಕೂಡ ಶಿಕ್ಷೆಯ ಬಗ್ಗೆ ಮೊದಲಿಗಿಂತ ಈಗ ಸಾಕಷ್ಟು ಬದಲಾವಣೆಗಳನ್ನು ಹೊಂದಿದೆ. ಅವು ಯಾವ ರೀತಿ ನೋಡ್ಕೊಂಡು ಬರೋಣ ನೋಡಿ. ಶಿಕ್ಷಾಶಾಸ್ತ್ರದ ಪ್ರಕಾರ ಶಿಕ್ಷೆಯನ್ನು 4 ವಿವಿಧ ಸಿದ್ಧಾಂತಗಳ ಮೂಲಕ ಅಧ್ಯಯನ ಮಾಡಬಹುದಾಗಿದೆ. ಆತ್ಮೀಯ ಸ್ನೇಹಿತರೆ ಗಮನಿಸಿ, ನಾವು ಶಿಕ್ಷಾಶಾಸ್ತ್ರದ ಪ್ರಕಾರ ಶಿಕ್ಷೆ ಎಂಬುದನ್ನು ಅಥವಾ ಪನಿಷ್ಮೆಂಟ್ ಅಥವಾ ಸ್ಯಾಂಕ್ಷನ್ ಅನ್ನೋದನ್ನು 4 ವಿವಿಧ ಸಿದ್ಧಾಂತಗಳ ಮೂಲಕ ಅಧ್ಯಯನ ಮಾಡಬಹುದಾಗಿದೆ. ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಆದರೆ ಈ 4 ಸಿದ್ಧಾಂತಗಳಲ್ಲಿ ಮೊದಲನೇ 2 ಸಿದ್ಧಾಂತಗಳು ಅನಾಗರಿಕತೆಯಿಂದ ಕ್ರೂರತ್ವದಿಂದ ತುಂಬಿರುತ್ತದೆ. ಏನು ಮೊದಲನೇ 4 ಸಿದ್ಧಾಂತಗಳಲ್ಲಿ ಮೊದಲನೇ 2 ಸಿದ್ಧಾಂತಗಳು ಅವು ಅನಾಗರಿಕತೆಯಿಂದ ಕೂಡಿರ್ತವೆ, ಅದೇ ರೀತಿಯಾಗಿ ಕ್ರೂರತ್ವದಿಂದ ತುಂಬಿರುತ್ತದೆ. ಆದರೆ ಆಧುನಿಕ ದಂಡ ನೀತಿಯಲ್ಲಿ ನಂತರದ 2 ಸಿದ್ಧಾಂತಗಳಿಗೆ ಹೆಚ್ಚಿನ ಮಹತ್ವ ನೀಡಿದ್ದರೂ ಮೊದಲನೇ 2 ಸಿದ್ಧಾಂತಗಳನ್ನು ಸ್ವಲ್ಪ ಮಟ್ಟಿಗೆ ಅನುಸರಿಸಲಾಗ್ತದೆ. ಒಂದು ದೇಶದ ಆದರ್ಶ ದಂಡ ನೀತಿಯಲ್ಲಿ ಈ 4 ಸಿದ್ಧಾಂತಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ತುಂಬ ಈಸಿ ವೇಲ್ ಬರ್ತದೆ. ಈ ಕಾನ್ಸೆಪ್ಟ್ ಎಲ್ಲರ ನಿಮಗೆ ಬೈ ಮಿಸ್ ಆಗಿ 16 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ದ ಅಂದ್ಕೊಳ್ರಿ. ತುಂಬ ಈಸಿ ವೇಲ್ ನಿಮಗೆ 16 ಅಂಕಗಳಿಗೆ ಕನಿಷ್ಠ 13ರಿಂದ 14 ಅಂಕಗಳನ್ನು ನೀವು ಪಡೆದುಕೊಳ್ಬೋದಾಗಿದೆ. ಏಕೆಂದರೆ ಅಷ್ಟು ಈಸಿಯಾಗಿರುವಂಥ ಒಂದು ಕಾನ್ಸೆಪ್ಟ್ ಇದು ನಮಗೆ. ಇದೇ ಕಾನ್ಸೆಪ್ಟನ್ನು ಮತ್ತೆ ನೀವು ಫಿನಾಲಜಿ, ವಿಕ್ಟಿಮಾಲಜಿ 5th ಸೆಮಿಸ್ಟ್ರಲ್ಲಿ ಅಧ್ಯಯನ ಮಾಡ್ತೀರಾ ಆತ್ಮೀಯ ಸ್ನೇಹಿತರೆ. ಸೇಮ್ ಇವೇ ಸಿದ್ಧಾಂತಗಳನ್ನು, ಇದನ್ನು ಬಿಟ್ಟರೆ ಮತ್ತೆ ಏನೂ ಬರೋದಿಲ್ಲ. ಇದೇ ಟಾಪಿಕನ್ನು ಕೂಡ ಮತ್ತೆ ಅಲ್ಲೇ ರಿಲೇಟೆಡ್ ಆಗಿರ್ತದೆ. ಓಕೆ, ಅದನ್ನು ಅಂದಿನ ತರಗತಿಯಲ್ಲಿ ನೋಡೋಣಂತೆ. ಇಂದಿನ ತರಗತಿಯಲ್ಲಿ ನಾನು ನೋಡಿ, ಶಿಕ್ಷಾಶಾಸ್ತ್ರದ ಪ್ರಕಾರ ಶಿಕ್ಷೆಯನ್ನು 4 ವಿವಿಧ ಸಿದ್ಧಾಂತಗಳ ಮೂಲಕ ಅಧ್ಯಯನ ಮಾಡಬಹುದಾಗಿರ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ 4 ಸಿದ್ಧಾಂತಗಳಲ್ಲಿ ಮೊದಲನೇ 2 ಸಿದ್ಧಾಂತಗಳು ಅನಾಗರಿಕತೆ ಮತ್ತು ಕ್ರೂರತ್ವದಿಂದ ಕೂಡಿರ್ತದೆ ಅಥವಾ ತುಂಬಿರ್ತದೆ. ಆದರೆ ತದನಂತರದ ಏನು ಆಧುನಿಕ ದಂಡ ನೀತಿಯಲ್ಲಿ ನಂತರದ 2 ಸಿದ್ಧಾಂತಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದರೂ ಮೊದಲನೇ 2 ಸಿದ್ಧಾಂತಗಳನ್ನು ಸ್ವಲ್ಪ ಮಟ್ಟಿಗೆ ಅನುಸರಿಸಲಾಗ್ತದೆ. ಒಂದು ದೇಶದ ಆದರ್ಶ ದಂಡ ನೀತಿಯಲ್ಲಿ ಈ 4 ಸಿದ್ಧಾಂತಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಹಾಗಿದ್ರೆ ಅವ್ಯಾವು ಅಂತ ನೋಡ್ಕೊಂಡು ಬರೋಣ. ಒಂದೊಂದೇ ಆಗಿ ಗಮನಿಸಿ. ಫಸ್ಟ್ನೇದು ವಿಘ್ನಕಾರಿ ಸಿದ್ಧಾಂತ, ಡಿಟರೆಂಟ್ ಥಿಯರಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅದೇ ರೀತಿಯಾಗಿ 2ನೇದು ಪ್ರತಿಕಾರ ಸಿದ್ಧಾಂತ, 3ನೇದು ತಡೆಗಟ್ಟುವ ಸಿದ್ಧಾಂತ ಮೀನ್ಸ್ ಪ್ರಿವೆಂಟಿವ್ ಥಿಯರಿ, ಅದೇ ರೀತಿಯಾಗಿ ಪರಿವರ್ತನಾ ಸಿದ್ಧಾಂತ, ರಿಫಾರ್ಮೇಟಿವ್ ಥಿಯರಿ. ತುಂಬ ಇಂಪಾರ್ಟೆಂಟ್ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ನೀವು ಈಗ ಯಾರು 5th ಸೆಮ್ಮಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಫಿನಾಲಜಿ, ವಿಕ್ಟಿಮಾಲಜಿ ಏನು ದಂಡಶಾಸ್ತ್ರ ಮತ್ತು ಬಲಿಪಶುಶಾಸ್ತ್ರವನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ
ಫಸ್ಟ್ ಯೂನಿಟಲ್ಲಿ ಅಥವಾ ಸೆಕೆಂಡ್ನೇ ಯೂನಿಟಲ್ಲಿ ಈ ಟಾಪಿಕ್ ಮೇಲೆ ಕಂಪಲ್ಸರಿಯಾಗಿ 10 ಮಾರ್ಕ್ಸಿಗೆ ಅಥವಾ 16 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿರ್ತಾನೆ. ಸೊ ಹಂಗಾಗಿ ನಾನು ಯಾಕೆ ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ ಅಥವಾ ಯಾಕೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೋಸ್ಕರನೇ ಅರ್ಥ ಆಗಲಿ ನಿಮಗೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಮ್ಮಲ್ಲಿ KSL ಯೂನಿವರ್ಸಿಟಿ ಹುಬ್ಳಿ ಅವರು ಏನು ಮಾಡ್ತಾರಪ್ಪ ಅಂದರೆ ಕೆಲವೊಂದು ಟಾಪಿಕ್ಗಳನ್ನು ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಲಿಂಕ್ ಮಾಡಿರ್ತಾರೆ ಆತ್ಮೀಯ ಸ್ನೇಹಿತರೆ. ಸೊ ಹಂಗಾಗಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ, ಮತ್ತು ಜಾಸ್ತಿ ಏನು ಹೇಳೋಕೆ ಹೋಗೋದಿಲ್ಲ. ಸೊ ನೋಡಿ, ಶಿಕ್ಷೆಯ ಸಿದ್ಧಾಂತಗಳಲ್ಲಿ 4 ವಿಧಗಳು, ಅದರಲ್ಲಿ 4 ಸಿದ್ಧಾಂತಗಳನ್ನು ನೋಡ್ತೀವಿ. ಫಸ್ಟ್ನೇದು ವಿಘ್ನಕಾರಿ ಸಿದ್ಧಾಂತ, ಎರಡನೇದು ಪ್ರತಿಕಾರ ಸಿದ್ಧಾಂತ, ಮೂರನೇದು ತಡೆಗಟ್ಟುವ ಸಿದ್ಧಾಂತ, ನಾಲ್ಕನೇದು ಪರಿವರ್ತನಾ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಹಾಗಿದ್ರೆ ಅವು ಏನನ್ನ ತಿಳಿಸ್ಕೊಡ್ತದೆ ನಮಗೆ? ವಿಘ್ನಕಾರಿ ಅಂದರೆ ಏನು, ಪ್ರತಿಕಾರ ಅಂದರೆ ಏನು, ತಡೆಗಟ್ಟುವ ಸಿದ್ಧಾಂತ ಅಂದರೆ ಏನು, ಪರಿವರ್ತನಾ ಸಿದ್ಧಾಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ಒಂದೊಂದೇವಾಗಿ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ ಆತ್ಮೀಯ ಸ್ನೇಹಿತರೆ. ನೋಡಿ, ಫಸ್ಟ್ ಒನ್ನು ವಿಘ್ನಕಾರಿ ಸಿದ್ಧಾಂತ. ಏನು? ಡಿಟರೆಂಟ್ ಥಿಯರಿ, ವಿಘ್ನಕಾರಿ ಸಿದ್ಧಾಂತವನ್ನು ನೋಡ್ತಾ ಇದ್ದೀವಿ. ಈಗ ನೋಟ್ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಪುರಾತನ ಕಾಲದಲ್ಲಿ ಶಿಕ್ಷಾ ಕ್ರಮಗಳು ಬಹುತೇಕವಾಗಿ ವಿಘ್ನಕಾರಿಯಾಗಿದ್ದವು. ಏನು ಹೇಳಿ? ಪುರಾತನ ಕಾಲದಲ್ಲಿ ಶಿಕ್ಷಾ ಕ್ರಮಗಳು ಬಹುತೇಕವಾಗಿ ವಿಘ್ನಕಾರಿಯಾಗಿದ್ದವು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಫಸ್ಟ್ ಪಾಯಿಂಟ್ ಆಗ್ತದೆ. ಅದೇ ರೀತಿಯಾಗಿ ಎರಡನೇ ಪಾಯಿಂಟನ್ನು ಗಮನಿಸಿ. ಅಪರಾಧಗಳನ್ನು ತಡೆಗಟ್ಟಲು ಅನೇಕ ವಿಘ್ನಕಾರಿ ಶಿಕ್ಷಾ ವಿಧಾನಗಳನ್ನು ಅಪರಾಧಿಗಳ ಮೇಲೆ ಪ್ರಯೋಗಿಸಲಾಗ್ತಿತ್ತು. ಅದೇ ರೀತಿಯಾಗಿ ಅನೇಕ ರೀತಿಯ ಭಯಂಕರ ಕ್ರೂರ ಶಿಕ್ಷೆಗಳನ್ನು ಅಪರಾಧಿಗೆ ನೀಡಿ ಅವರು ತಮ್ಮ ಅಪರಾಧಕ್ಕೆ ಪರಿತಪಿಸುವಂತೆ ಮಾಡಿ ಇತರರಿಗೂ ಇಂತಹ ಶಿಕ್ಷಾ ವಿಧಾನಗಳು ಒಂದು ರೀತಿಯ ಎಚ್ಚರಿಕೆ ಮತ್ತು ಭಯವನ್ನು ಹುಟ್ಟಿಸಿ ಅವರು ಅಪರಾಧದಿಂದ ದೂರವಿರುವಂತೆ ಮಾಡುವುದು ಈ ಶಿಕ್ಷೆಯ ಉದ್ದೇಶವಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಈ ರೀತಿಯ ವಿಘ್ನಕಾರಿ ಶಿಕ್ಷಾ ಕ್ರಮಗಳು ವೃತ್ತಿವಂತ ಚೋರರು ಅಂದರೆ ಇಂತಹ ಏನು ಒಂದು ಕೃತ್ಯಗಳನ್ನು ಪದೇ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ನಾವು ಏನಂತ ಕರಿತೀವಿ? ವೃತ್ತಿವಂತ ಚೋರರು ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಅವರು ಅಂತಹ ಒಂದು ಕೃತ್ಯವನ್ನು ಒಂದು ಕ್ರಿಯೆಯನ್ನೇ ವೃತ್ತಿ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಚೋರರ ಮೇಲೆ ಪ್ರಯೋಗಿಸಿದಾಗ ಯಾವ ಪರಿಣಾಮವೂ ಕಂಡು ಬಂದಿಲ್ಲವೆಂದು ಕೆಲವು ತಜ್ಞರ ಅಭಿಪ್ರಾಯವಾಗಿದೆ. ಅದೇ ರೀತಿಯಾಗಿ ಕೆಲವು ವ್ಯಕ್ತಿಗಳು ಸನ್ನಿವೇಶದ ಒತ್ತಡಕ್ಕೆ ಸಿಕ್ಕಿಬಿದ್ದು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅಥವಾ ಆಕಸ್ಮಿಕವಾಗಿ ಚಿಕ್ಕ ಪುಟ್ಟ ಅಪರಾಧ ಮಾಡಿದವರನ್ನು ತಡೆಗಟ್ಟುವಲ್ಲಿ ವಿಘ್ನಕಾರಿ ಸಿದ್ಧಾಂತವು ಬಹುತೇಕ ಯಶಸ್ವಿಯಾಗಿದೆ. ಆದರೆ ತಜ್ಞರ ಪ್ರಕಾರ ಇಂತಹ ಅಪರಾಧಿಗಳಿಗೆ ಈ ಶಿಕ್ಷೆಯ ಪ್ರಮಾಣ ಬಹಳ ಹೆಚ್ಚಾಗುತ್ತದೆ ಎಂದು ಅಭಿಪ್ರಾಯಪಡುತ್ತದೆ. ಸೌಖ್ಯ ವಿಚಾರವಾದಿ ತತ್ವಜ್ಞಾನ ಎಂಬ ವಿಷಯವನ್ನು ಆಧರಿಸಿ ಈ ಸಿದ್ಧಾಂತ ರೂಪುಗೊಂಡಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ವಿಘ್ನಕಾರಿ ಸಿದ್ಧಾಂತ ಎಂಬುದು ಪುರಾತನ ಕಾಲದಲ್ಲಿ ಶಿಕ್ಷಾ ಕ್ರಮಗಳ ಬಹುತೇಕವಾಗಿ ಒಂದು ವಿಘ್ನಕಾರಿಯಾಗಿದ್ದವು. ಅದೇ ರೀತಿಯಾಗಿ ಅಪರಾಧಗಳನ್ನು ತಡೆಗಟ್ಟಲು ಅನೇಕ ವಿಘ್ನಕಾರಿ ಶಿಕ್ಷಾ ವಿಧಾನಗಳನ್ನು ಅಪರಾಧಿಗಳ ಮೇಲೆ ಪ್ರಯೋಗಿಸಲಾಗ್ತದೆ ಆತ್ಮೀಯ ಸ್ನೇಹಿತರೆ. ಎರಡನೇ ಪಾಯಿಂಟು. ಅದೇ ರೀತಿಯಾಗಿ ಮೂರನೇ ಪಾಯಿಂಟನ್ನು ಗಮನಿಸಿ. ಅನೇಕ ರೀತಿಯ ಭಯಂಕರ ಕ್ರೂರ ಶಿಕ್ಷೆಗಳನ್ನು ಅಪರಾಧಿಗೆ ನೀಡಿ ಅವರು ತಮ್ಮ ಅಪರಾಧಕ್ಕೆ, ಆ ವ್ಯಕ್ತಿಗಳು ಮಾಡಿರುವಂತಹ ಅಪರಾಧಕ್ಕೆ ಅವರು ಪರಿತಪಿಸುವಂತೆ ಮಾಡಿ ಅವರಿಗೆ ಇತರರಿಗೂ ಇಂಥ ಶಿಕ್ಷಾ ವಿಧಾನಗಳು ಒಂದು ರೀತಿಯ ಎಚ್ಚರಿಕೆಯನ್ನು ಮತ್ತು ಭಯವನ್ನು ಹುಟ್ಟಿಸಿ ಅವರ ಮೇಲೆ ಅಪರಾಧದಿಂದ ದೂರವಿರುವಂತೆ ಮಾಡುವುದು ಈ ಶಿಕ್ಷೆಯ ಉದ್ದೇಶವಾಗಿರ್ತದೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು, ಈ ರೀತಿಯ ವಿಘ್ನಕಾರಿ ಶಿಕ್ಷಾ ಕ್ರಮಗಳು ವೃತ್ತಿವಂತ ಚೋರರ ಮೇಲೆ ಪ್ರಯೋಗಿಸಿದಾಗ ಯಾವ ಪರಿಣಾಮವೂ ಕಂಡುಬಂದಿಲ್ಲವೆಂದು ಕೆಲವು ತಜ್ಞರ ಅಭಿಪ್ರಾಯ ಆಗಿರ್ತದೆ. ಅದೇ ರೀತಿಯಾಗಿ ಕೆಲವು ವ್ಯಕ್ತಿಗಳ ಸನ್ನಿವೇಶದ ಒತ್ತಡಕ್ಕೆ ಸಿಕ್ಕಿಬಿದ್ದು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅಥವಾ ಆಕಸ್ಮಿಕವಾಗಿ ಚಿಕ್ಕ ಪುಟ್ಟ ಅಪರಾಧ ಮಾಡಿದವರನ್ನು ತಡೆಗಟ್ಟುವಲ್ಲಿ ವಿಘ್ನಕಾರಿ ಸಿದ್ಧಾಂತ ಎಂಬುದು ಬಹುತೇಕವಾಗಿ ಯಶಸ್ವಿಯಾಗಿದೆ. ಆದರೆ ತಜ್ಞರ ಪ್ರಕಾರ ಇಂತಹ ಅಪರಾಧಿಗಳಿಗೆ ಈ ಶಿಕ್ಷೆಯ ಪ್ರಮಾಣ ಬಹಳ ಹೆಚ್ಚಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದೆ. ಸೌಖ್ಯ ವಿಚಾರವಾದಿ ತತ್ವಜ್ಞಾನ ಎಂಬ ವಿಷಯವನ್ನು ಆಧರಿಸಿ ಈ ಸಿದ್ಧಾಂತ ರೂಪುಗೊಂಡಿದೆ ಆತ್ಮೀಯ ಸ್ನೇಹಿತರೆ. ನೋಡಿ, ಯಾವ ವಿಚಾರವನ್ನು ಆಧರಿಸಿ ಈ ಶಿಕ್ಷೆಯ ರೂಪಾಂತರಗೊಂಡಿದೆ ಅಂದರೆ ಸೌಖ್ಯ ಎಂಬ ವಿಚಾರವಾದಿ ತತ್ವಜ್ಞಾನ ಎಂಬ ವಿಷಯವನ್ನು ಆಧರಿಸಿಬಿಟ್ಟು ಈ ಸಿದ್ಧಾಂತ ರೂಪುಗೊಂಡಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಮುಂದುವರಿಯೋಣ. ನೋಡಿ, ಮುಂದುವರೆದ ಭಾಗ. ಅಪರಾಧಿಗಳು ಅಪರಾಧ ಎಸಗುವುದರಿಂದ ಸುಖ ಮತ್ತು ಆನಂದವನ್ನು ಅನುಭವಿಸ್ತಾರೆ. ನೆಕ್ಸ್ಟ್ನೇ ಪಾಯಿಂಟ್ ಕಂಟಿನ್ಯೂ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ.
ಏನು ವಿಘ್ನಕಾರಿ ಸಿದ್ಧಾಂತ ಸಂಬಂಧಪಟ್ಟಂತೆ ಅಪರಾಧಿಗಳು ಅಪರಾಧ ಎಸಗುವುದರಿಂದ ಸುಖ ಮತ್ತು ಆನಂದವನ್ನು ಅನುಭವಿಸುತ್ತಾರೆ. ಏನು ಹೇಳಿ, ಅಪರಾಧಿಗಳು ಒಂದು ಅಪರಾಧವನ್ನು ಎಸಗುವುದರಿಂದ ಅವರು ಸುಖ ಮತ್ತು ಆನಂದವನ್ನು ಅನುಭವಿಸ್ತಾರೆ. ಆದರೆ ಅವರು ಅನುಭವಿಸುವ ಈ ಸೌಖ್ಯಕ್ಕಿಂತ ಹೆಚ್ಚಿನ ದುಃಖ ಅವರು ಸಿಕ್ಕಿಬಿದ್ದಾಗ ಉಂಟಾಗ್ತದೆ. ಇದರ ಅರ್ಥ ಆತ್ಮೀಯ ಸ್ನೇಹಿತರೆ, ಏನು ಹೇಳಿ, ಒಬ್ಬ ವ್ಯಕ್ತಿ ಒಂದು ಅಪರಾಧವನ್ನು ಮಾಡಿಬಿಟ್ಟು ಅದರಿಂದ ಅವನು ಸುಖ ಮತ್ತು ಸಂತೋಷವನ್ನು ಅನುಭವಿಸಿದ್ದಾನೆ ಆದರೆ ಆ ವ್ಯಕ್ತಿ ಒಂದು ವೇಳೆ ಅಂತಹ ಅನುಭವಿಸಿ ಇಂತಹ ಆನಂದ ಮತ್ತು ಸುಖವನ್ನು ತದನಂತರ ಈ ಸೌಖ್ಯಕ್ಕಿಂತ ಹೆಚ್ಚಿನ ದುಃಖ ಅವರು ಸಿಕ್ಕಿಬಿದ್ದಾಗ ಉಂಟಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಈ ಶಿಕ್ಷೆಯ ಉದ್ದೇಶ. ಇಂತಹ ಅರಿವು ಮೂಡಿಸುವಂತಹ ಶಿಕ್ಷೆಯನ್ನು ಅವರಿಗೆ ನೀಡಬೇಕು. ಹೀಗೆ ಮಾಡುವುದರಿಂದ ಅಪರಾಧಿ ಪುನಃ ಅಪರಾಧ ಮಾಡದಂತೆ ದೂರ ಉಳಿಯುತ್ತಾನೆ ಎಂದು ಭಾವಿಸಲಾಗ್ತಿತ್ತು. ಮೇಲ್ನೋಟಕ್ಕೆ ಈ ಸಿದ್ಧಾಂತದ ತರ್ಕವು ಸಮಂಜಸವಾಗಿದೆ ಎಂದು ಕಂಡುಬಂದರೂ ಅದು ಅಪರಾಧದ ಪ್ರಮಾಣವನ್ನು ಕಡಿಮೆ ಮಾಡಲು ಸಮರ್ಥವಾಗಿಲ್ಲ. ರೂಢಿಗತ ಅಪರಾಧಿಗಳು, ಹಿಂಸಾತ್ಮಕ ಅಪರಾಧಿಗಳು, ಸಂಘಟನೆಯ ಅಪರಾಧಿಗಳು ಎಂತಹ ಘೋರ ಶಿಕ್ಷೆಗೂ ಎದುರುವುದಿಲ್ಲ. ಆದರೂ ಕೂಡ ಇಂತಹ ಪ್ರಮಾಣದ ಹೆಚ್ಚಿನ ಪ್ರಮಾಣದ ಶಿಕ್ಷೆಯನ್ನು ನೀಡ್ತಿದ್ರು ಕೂಡ ರೂಢಿಗತ ಅಪರಾಧಿಗಳು, ಹಿಂಸಾತ್ಮಕ ಅಪರಾಧಿಗಳು, ಸಂಘಟನೆಯ ಅಪರಾಧಿಗಳು ಮತ್ತು ಎಂತಹ ಘೋರ ಶಿಕ್ಷೆಗೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಎಂತಹ ಘೋರ ಶಿಕ್ಷೆಯು ಕೂಡ ಎದುರುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಹಾಗೆಂದ ಮಾತ್ರಕ್ಕೆ ಶಿಕ್ಷೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ ಎಂದು ಹೇಳಿ ಶಿಕ್ಷೆ ನೀಡುವುದನ್ನೇ ಕೈ ಬಿಡಲು ಆಗುವುದಿಲ್ಲ. ಯಾಕೆಂದರೆ ಶಿಕ್ಷೆಗೆ ಎದುರುವ ಜನರಿರುವುದರಿಂದ ಅವರು ಅಪರಾಧ ಎಸಗದಂತೆ ತಡೆಗಟ್ಟುವುದರಲ್ಲಿ ಇದನ್ನು ಶಿಕ್ಷಾ ಕ್ರಮವಾಗಿ ಬಳಸಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ನೋಡಿ, ಎರಡನೇದು ರಿಟ್ರಿಬ್ಯೂಟಿವ್ ಥಿಯರಿ, ಏನು ಪ್ರತಿಕಾರ ಸಿದ್ಧಾಂತ ಅಂತ ಕರಿತೀವಿ ಕನ್ನಡದಲ್ಲಿ. ಈ ಸಿದ್ಧಾಂತವು ಘಾಸಿಗೊಳಿಸಲ್ಪಟ್ಟಾಗ ಈ ಪ್ರತಿಯಾಗಿ ದಾಳಿ ಮಾಡಿ ಘಾಸಿ ಮಾಡುವ ಪ್ರಾಣಿಜನ್ಯವಾದ ಗುಣದಿಂದ ರೂಪುಗೊಂಡಿದೆ ಎಂದು ಹೇಳಬಹುದಾಗಿದೆ. ಫಸ್ಟ್ನೇದು ನಾವು ಸೌಖ್ಯ ಎಂಬ ತತ್ವವನ್ನು ಆಧರಿಸಿಬಿಟ್ಟು ವಿಘ್ನಕಾರಿ ಸಿದ್ಧಾಂತ ರೂಪುಗೊಂಡಿದೆ. ಆದರೆ ಪ್ರತಿಕಾರ ಸಿದ್ಧಾಂತ ಎಂಬುದು ಘಾಸಿಗೊಳಿಸಲ್ಪಟ್ಟಾಗ ಈ ಪ್ರತಿಯಾಗಿ ದಾಳಿ ಮಾಡಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಘಾಸಿಗೊಳಿಸಲ್ಪಟ್ಟಾಗ ಪ್ರತಿಯಾಗಿ ದಾಳಿ ಮಾಡಿ ಘಾಸಿ ಮಾಡುವಂತಹ ಪ್ರಾಣಿಜನ್ಯವಾದ ಗುಣದಿಂದ ರೂಪುಗೊಂಡಿದೆ ಎಂದು ಹೇಳಬಹುದು. ಸಾಮಾಜಿಕ ಭದ್ರತೆ ಒದಗಿಸಲು ಅಪರಾಧಿಯನ್ನ ಶಿಕ್ಷಿಸುವುದು ವಿಘ್ನಕಾರಿ ಸಿದ್ಧಾಂತದ ಮುಖ್ಯ ಗುರಿಯಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನು ಹೇಳಿ, ಸಾಮಾಜಿಕ ಭದ್ರತೆಯನ್ನ ಒದಗಿಸಲು ಅಪರಾಧಿಯನ್ನ ಶಿಕ್ಷಿಸುವುದು ವಿಘ್ನಕಾರಿ ಸಿದ್ಧಾಂತದ ಮುಖ್ಯ ಗುರಿಯಾಗಿದೆ. ಪ್ರತಿಕಾರ ಸಿದ್ಧಾಂತಕ್ಕೆ ಅಂತಹ ಯಾವುದೇ ಗುರಿ ಇಲ್ಲವೆನ್ನಬಹುದು. ಅರ್ಥ ಆಗ್ತಿದೆ ಅಲ್ವಾ? ವಿಘ್ನಕಾರಿ ಸಿದ್ಧಾಂತಕ್ಕೆ ಸಮಾಜವನ್ನು ಶಾಂತಿ ಮತ್ತು ಪಾಲನೆಯಿಂದ ಕಾಪಾಡಬೇಕಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಅಪರಾಧವನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗ್ತಿತ್ತು. ಆದರೆ ಪ್ರತಿಕಾರ ಸಿದ್ಧಾಂತದಲ್ಲಿ ನೋಡೋದಾದ್ರೆ ಇಂತಹ ಯಾವುದೇ ಗುರಿಯನ್ನು ಹೊಂದಿರಲ್ಲ ಅಂತ ಹೇಳ್ತಿದ್ದೀವಿ ಆತ್ಮೀಯ ಸ್ನೇಹಿತರೆ ಇಲ್ಲಿ. ಯಾಕೆಂದರೆ ಕೆಟ್ಟದನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಯಾಗಿ ಕೇಡನ್ನು ಉಂಟು ಮಾಡಿ ಅವರನ್ನು ಹಿಂಸಿಸುವುದೇ ಈ ಸಿದ್ಧಾಂತದ ಮುಖ್ಯ ಗುರಿಯಾಗಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಕೆಟ್ಟದ್ದನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಯಾಗಿ ಕೇಡನ್ನು ಉಂಟು ಮಾಡಿ ಅವರನ್ನು ಹಿಂಸಿಸುವುದೇ ಈ ಸಿದ್ಧಾಂತದ ಮುಖ್ಯ ಗುರಿಯಾಗಿದೆ. ಸಾರ್ವಜನಿಕ ಹಿತ ಕಾಪಾಡುವುದು ಈ ಸಿದ್ಧಾಂತದ ಗುರಿಯಲ್ಲ, ಪ್ರತಿಕಾರವೇ ಇದರ ಲಕ್ಷಣವಾಗಿದೆ. ಪ್ರತಿಕಾರದ ಸಿದ್ಧಾಂತವು ಯಾವಾಗಲೂ ಕೂಡ ಪ್ರತಿಕಾರವೇ ಇದರ ಲಕ್ಷಣವಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅಪರಾಧಿ ತಾನು ಎಸಗಿದ ಅಪರಾಧದಿಂದ ಪಡೆಯುವ ಸಂತೋಷವನ್ನು ಕಡಿಮೆ ಮಾಡಲು ಆತನಿಗೆ ಶಿಕ್ಷೆಯ ಉಂಟು ಮಾಡುವ ನೋವನ್ನು ಅನುಭವಿಸಬೇಕೆಂಬುದೇ ಸೂಕ್ತ ಶಿಕ್ಷೆ ವಿಧಿಸಿ ಆ ಪ್ರತಿಕಾರದ ಮುಖ್ಯ ಉದ್ದೇಶವಾಗಿದೆ. ಶಿಕ್ಷೆಯ ನೈತಿಕತೆ ದ ಎಥಿಕ್ಸ್ ಆಫ್ ಪನಿಷ್ಮೆಂಟ್ ದ ಎಥಿಕ್ಸ್ ಆಫ್ ಪನಿಷ್ಮೆಂಟ್ ಎಂಬ ಗ್ರಂಥದಲ್ಲಿ ಸರ್ ವಾಲ್ಟರ್ ಮಬೇರಿ ಎಂಬುವರು ಮಾನವನ ಅಪರಾಧ ಪ್ರವೃತ್ತಿಯ ಕೊನೆ ಇಲ್ಲದ ಪ್ರಕ್ರಿಯೆಯಾಗಿದೆ ಎಂದಿದ್ದಾರೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ದ ಎಥಿಕ್ಸ್ ಆಫ್ ಪನಿಷ್ಮೆಂಟ್ ಎಂಬ ಗ್ರಂಥದಲ್ಲಿ ಸರ್ ವಾಲ್ಟರ್ ಮಬೇರಿ ಎಂಬುವರು ಹೇಳ್ತಾರೆ ಆತ್ಮೀಯ ಸ್ನೇಹಿತರೆ, ಇದರಲ್ಲಿ ಅಪರಾಧ ಪ್ರವೃತ್ತಿಯು ಅಪರಾಧ ಮಾಡುವಂತಹ ಒಂದು ಪ್ರವೃತ್ತಿಯು ಕೊನೆ ಇಲ್ಲದ ಪ್ರಕ್ರಿಯೆಯಾಗಿದೆ ಎಂದಿದ್ದಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅರ್ಥ ಆಗ್ತಿದೆ ಅಲ್ವಾ? ಅದೇ ರೀತಿಯಾಗಿ ಮುಂದುವರೆದು ನೋಡೋದಾದ್ರೆ ನ್ಯಾಯದ ಸಾಮಾನ್ಯ ತತ್ವವನ್ನು ಆಧರಿಸಿ ಪ್ರತಿಕಾರ ಸಿದ್ಧಾಂತ ರೂಪುಗೊಂಡಿದೆ. ಪ್ಲೇಟೋ ಎಂಬ ಮಹಾತತ್ವಜ್ಞಾನಿಯ ಪ್ರಕಾರ ನ್ಯಾಯವು ಒಳ್ಳೆಯದು, ಅದು ಆರೋಗ್ಯಕರ ಮತ್ತು ಅತ್ಯುತ್ತಮವಾಗಿದೆ. ನ್ಯಾಯ ಎಂಬುದು
ಜಸ್ಟಿಸ್ ಎಂಬುದು ಅದು ಒಳ್ಳೆಯದು ಮತ್ತು ಆರೋಗ್ಯಕರ ಮತ್ತು ಅತ್ಯುತ್ತಮವಾಗಿದೆ ಅಂತ ಹೇಳ್ಬಿಟ್ಟು ಪ್ಲೇಟೋ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಅನ್ಯಾಯ ಎಂಬುದು ಅದು ಒಂದು ರೋಗವಾಗಿದ್ದು ಅದು ಶಿಕ್ಷೆಗೆ ಅರ್ಹವಾಗಿದೆ ಅಂತ ಹೇಳ್ಬಿಟ್ಟು ಪ್ಲೇಟೋ ಅವರ ಅಭಿಪ್ರಾಯ. ಆತ್ಮೀಯ ಸ್ನೇಹಿತರೆ, ಶಿಕ್ಷೆಯು ಆ ರೋಗದ ಉಪಚಾರವಾಗಿದೆ. ನೈತಿಕ ನ್ಯಾಯದ ಅನುಷ್ಠಾನದ ಆಧಾರದ ಮೇಲೆ ಪ್ರತಿಕಾರ ಸಿದ್ಧಾಂತವು ರೂಪುಗೊಂಡಿದೆ ಎಂದು ಸೇತ್ ಎಂಬುವವರು ನುಡಿದಿದ್ದಾರೆ. ನೋಡಿ, ಸೇತ್ ಎಂಬುವರು ಹೇಳ್ತಿದ್ದಾರೆ ಆತ್ಮೀಯ ಸ್ನೇಹಿತರೆ, ಶಿಕ್ಷೆಯು ಆ ರೋಗದ ಉಪಚಾರವಾಗಿದೆ. ನೈತಿಕ ನ್ಯಾಯದ ಅನುಷ್ಠಾನದ ಆಧಾರದ ಮೇಲೆ ಪ್ರತಿಕಾರ ಸಿದ್ಧಾಂತವು ರೂಪುಗೊಂಡಿದೆ ಎಂದು ಸೇತ್ ಎಂಬುವವರು ನುಡಿದಿದ್ದಾರೆ. ಅದೇ ರೀತಿಯಾಗಿ ಅಪರಾಧ ಮಾಡಿದ ವ್ಯಕ್ತಿಯ ವರ್ತನೆಯ ಬಗ್ಗೆ ಸಮಾಜದಲ್ಲಿ ತಿರಸ್ಕಾರ ರೂಪವಾಗಿ ಪ್ರತಿಕಾರ ಮೂಡಿ ಬರ್ತದೆ. ಆದರೆ ಪ್ರತಿಕಾರವು ಸೇಡು ತೀರಿಸಿಕೊಳ್ಳುವುದಲ್ಲ, ಸೇಡು ಶಿಕ್ಷೆಯ ಮೊದಲನ ಅವ್ಯವಸ್ಥೆ ಎನ್ನಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಈ ಪ್ಯಾರದಲ್ಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ನಿರಪರಾಧಿ ಅನುಭವಿಸಿದಂತಹ ನೋವು ಹಿಂಸೆಗಳನ್ನು ಅಪರಾಧಿಯು ಕೆಲವು ಸಂದರ್ಭಗಳಲ್ಲಿ ಅಸಾಧ್ಯವೆನಿಸ್ತದೆ. ಏನು ಇಲ್ಲಿ ನಿರಪರಾಧಿ ಅನುಭವಿಸಿದಂತಹ ನೋವು ಹಿಂಸೆಗಳನ್ನು ಅಪರಾಧಿಯು ಅನುಭವಿಸುವಂತಹ ಸಂದರ್ಭದಲ್ಲಿ ನೋಡೋದಾದರೆ ಅದು ಅಸಾಧ್ಯವೆನಿಸ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಕಾರವು ಅನುಭವಿಸ್ತಾನೆ. ಆದರೆ ಅಪರಾಧ ಕೃತ್ಯಕ್ಕೆ ಸಮಾನ ಪ್ರಮಾಣದಲ್ಲಿ ಶಿಕ್ಷೆಯನ್ನು ನೀಡುವುದು ಅನಾಗರಿಕವೆನಿಸ್ತದೆ. ನೋಡಿ, ಕೊಲೆಗೆ ಕೊಲೆ ಮಾಡುವುದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ತಿದ್ದಾರೆ, ಆದರೆ ಅಪರಾಧ ಕೃತ್ಯಕ್ಕೆ ಸಮಾನ ಪ್ರಮಾಣದಲ್ಲಿ ಶಿಕ್ಷೆಯನ್ನು ನೀಡುವುದು ಅನಾಗರಿಕವೆನಿಸ್ತದೆ. ಯಾಕೆಂದರೆ ಏನೋ ಒಬ್ಬ ವ್ಯಕ್ತಿ ಬಿಯನ್ನು ಕೊಲೆ ಮಾಡಿದ್ದಾನೆ, ಈಗ ಬಿನಲ್ಲಿರುವಂಥ ಸಂಬಂಧಿಕರು ಮತ್ತೆ ಏನನ್ನು ಕೊಲೆ ಮಾಡಿದರೆ ಅದು ಅನಾಗರಿಕವೆನಿಸ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅಪರಾಧ ನಿಯಂತ್ರಣ ಮಾಡುವುದನ್ನು ಪ್ರತಿಪಾದಿಸುವ ಈ ಸಿದ್ಧಾಂತವು ಉದ್ದೇಶ ಒಳ್ಳೆಯದೆನಿಸಿದರೂ ಅದು ಅಪರಾಧಿಯ ಮನಸ್ಸಿನ ಮೇಲೆ ಬೀರುವ ಪರಿಣಾಮವು ಅತಿ ಭೀಕರವಾಗಿರ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಪರಾಧ ನಿಯಂತ್ರಣ ಮಾಡುವುದನ್ನು ಪ್ರತಿಪಾದಿಸುವ ಈ ಸಿದ್ಧಾಂತವು ಉದ್ದೇಶ ಒಳ್ಳೆಯದೆನಿಸಿದರೂ ಕೂಡ ಅದು ಅಪರಾಧಿಯ ಮನಸ್ಸಿನ ಮೇಲೆ ಬೀರುವ ಪರಿಣಾಮವು ಅತಿ ಭೀಕರವಾಗಿರ್ತದೆ ಅಂತ ಹೇಳಿಬಿಟ್ಟು ಈ ಎಲ್ಲ ಕೊರತೆಗಳ ಹಿನ್ನೆಲೆಯಲ್ಲಿ ಪ್ರತಿಕಾರ ಸಿದ್ಧಾಂತವನ್ನು ಆಧುನಿಕ ದಂಡ ನೀತಿಶಾಸ್ತ್ರ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಕಾನೂನುಬದ್ಧವಾಗಿ ನೀಡುವ ಶಿಕ್ಷೆಯನ್ನು ಪ್ರತಿಕಾರ ಸಿದ್ಧಾಂತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲದಿದ್ದರೂ ಮಾನವನರಲ್ಲಿ ಇಂದಿಗೂ ಸಹ ಪ್ರತಿಕಾರ ಭಾವನೆ ಮೂಡುತ್ತಿರುವುದನ್ನು ಕಾಣಬಹುದಾಗಿದೆ. ಅಪರಾಧಿಯ ಅನ್ಯಾಯ ಹಿಂಸೆ ಹೊರತುಪಡಿಸಿ ತನ್ನ ಸರದಿ ಬಂದಾಗ ಅಪರೂಪಕ್ಕೆ ಕ್ಷಮಿಸುವುದನ್ನು ಹೊರತುಪಡಿಸಿ ಉಳಿದ ಬಹುತೇಕ ಸಂದರ್ಭದಲ್ಲಿ ಪ್ರತಿಕಾರ ತೀರಿಸಲು ಸಿದ್ಧನಿರ್ತಾನೆ. ಈ ಪ್ರತಿಕಾರ ತೀರಿಸಿಕೊಳ್ಳಲು ಮಾನವನ ಸಮೂಹಗಳನ್ನು ಕಟ್ಟಿ ತತ್ವಗಳನ್ನು ಪ್ರತಿಪಾದಿಸ್ತಾನೆ, ಹಿಂಸೆಯನ್ನು ಎತ್ತಿ ಹಿಡಿಯುತ್ತಾನೆ. ಆದ್ದರಿಂದ ಅಪರಾಧಿಯ ವಿರುದ್ಧ ಎಸಗುವ ಪ್ರತಿಕಾರ ಅಪರಾಧಿಯು ಪುನಃ ಪರಿವರ್ತಿಸುವುದಿಲ್ಲ ಎಂದು ಆಧುನಿಕ ಶಿಕ್ಷಾಶಾಸ್ತ್ರಜ್ಞರು ವಾದಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮೂರನೇದನ್ನು ಗಮನಿಸಿ, ಮೂರನೇ ಸಿದ್ಧಾಂತವನ್ನು ನೋಡ್ತಾ ಇದ್ದೀವಿ. ಈಗ ತಡೆಗಟ್ಟುವ ಸಿದ್ಧಾಂತ, ಪ್ರಿವೆಂಟಿವ್ ಥಿಯರಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ ಇದನ್ನು ನೋಡೋದಾದರೆ ನೋಡಿ, ಅಪರಾಧ ಉಂಟಾಗುವ ಮೊದಲು ಅದನ್ನು ತಡೆಯಬೇಕು ಎಂಬುದೇ ಈ ಸಿದ್ಧಾಂತದ ಮುಖ್ಯ ಗುರಿಯಾಗಿದೆ. ಅಪರಾಧ ಉಂಟಾಗುವ ಮೊದಲು ಅದನ್ನು ತಡೆಯಬೇಕು ಎಂಬುದೇ ಸಿದ್ಧಾಂತದ ಮುಖ್ಯ ಗುರಿಯಾಗಿದೆ. ಅಥವಾ ಒಬ್ಬ ವ್ಯಕ್ತಿ ಒಂದು ಕ್ರೈಮನ್ನು ಮಾಡ್ತಿದ್ದಾನೆ ಅಥವಾ ಒಂದು ಅಪರಾಧವನ್ನು ಮಾಡ್ತಿದ್ದಾನೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಆ ವ್ಯಕ್ತಿ ಅಂತಹ ಅಪರಾಧವನ್ನು ಅಥವಾ ಅಂತ ಕ್ರೈಮನ್ನು ಮಾಡೋದಕ್ಕಿಂತ ಮುಂಚೆನೆ ತಡೆಗಟ್ಟುವುದೇ ಈ ಸಿದ್ಧಾಂತದ ಮುಖ್ಯ ಗುರಿಯಾಗಿದೆ ಆತ್ಮೀಯ ಸ್ನೇಹಿತರೆ. ಸಾಮಾಜಿಕ ಅವಶ್ಯಕತೆ ಅನುಸರಿಸಿ ಅಪರಾಧಕ್ಕೆ ಶಿಕ್ಷೆ ವಿಧಿಸಲಾಗುವುದು. ಸಾಮಾಜಿಕ ಅವಶ್ಯಕತೆ ಅನುಸರಿಸಿ ಅಪರಾಧಕ್ಕೆ ಶಿಕ್ಷೆ ವಿಧಿಸಲಾಗ್ತದೆ. ಅಪರಾಧಿಯೊಬ್ಬನನ್ನು ಶಿಕ್ಷಿಸುವುದರ ಮೂಲಕ ಸಮಾಜ ತನ್ನ ಸದಸ್ಯರ ಹಿತಾಸಕ್ತಿ ಕಾಪಾಡಲು ಶ್ರಮಿಸುತ್ತದೆ. ಇದರ ಮುಖ್ಯ ಉದ್ದೇಶ ಅಪರಾಧಿಯೊಬ್ಬನನ್ನು ಶಿಕ್ಷಿಸುವುದರ ಮೂಲಕ ಸಮಾಜ ತನ್ನ ಸದಸ್ಯರ ಹಿತಾಸಕ್ತಿ ಕಾಪಾಡಲು ಶ್ರಮಿಸುತ್ತದೆ. ಪೇಚಿ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಪೇಚಿ ಎಂಬ ತಜ್ಞರ ಪ್ರಕಾರ ಪ್ರತಿ ಶಿಕ್ಷೆಯು ಕಾನೂನಿನ ಅಂತಿಮ ಗುರಿ. ಪ್ರತಿ ಶಿಕ್ಷೆ ಎಂಬುದು ಕಾನೂನಿನ ಅಂತಿಮ ಗುರಿಯಾಗಿರ್ತದೆ. ಅದನ್ನು ಅನ್ವಯಿಸುವುದಾಗಲಿ ಜಾರಿಗೊಳಿಸುವುದಾಗಲಿ ಅಲ್ಲ. ಉದಾಹರಣೆ, ಭೂ ಮಾಲೀಕನೊಬ್ಬನು ತನ್ನ ಜಮೀನಿನ ಮೇಲೆ ಅತಿಕ್ರಮ ಪ್ರವೇಶ ಮಾಡಿದವರನ್ನು ಶಿಕ್ಷಿಸಲಾಗುವುದು ಎಂಬ ಫಲಕ ಹಾಕಿದ್ದರೆ ಅದರ ಅರ್ಥ ನಿರ್ದಿಷ್ಟವಾದ ವ್ಯಕ್ತಿಯನ್ನು ಶಿಕ್ಷಿಸುವುದು ಆಗಿರೋದಿಲ್ಲ. ಆದರೆ ಅತಿಕ್ರಮ ಪ್ರವೇಶ ಮಾಡಿದ ಯಾವುದೇ ವ್ಯಕ್ತಿಗೆ ಸೂಕ್ತ ಎಚ್ಚರಿಕೆ ನೀಡುವುದಾಗಿರುತ್ತದೆ.
ಅಂದರೆ ಎಚ್ಚರಿಕೆಯನ್ನ ಮೀರಿ ಯಾವುದೇ ವ್ಯಕ್ತಿ ಜಮೀನನ್ನ ಅತಿಕ್ರಮಿಸಿದರೆ ಶಿಕ್ಷಾ ಕ್ರಮವನ್ನು ಬಳಸುವುದು ಅನಿವಾರ್ಯವಾಗ್ತದೆ. ಶಿಕ್ಷೆ ಅಪರಾಧ ಪುನಃ ನಡೆಯದಂತೆ ತಡೆಗಟ್ಟಲು ಅಪರಾಧಿಯನ್ನ ಬಂಧನದಲ್ಲಿಡುವುದು ಅಪರಾಧಿಕ ಶಿಕ್ಷೆಯ ಮುಖ್ಯ ಗುರಿ ಎಂದು ಭಾವಿಸಲಾಗಿದೆ. ಅಪರಾಧಿಯನ್ನ ಸಾಮಾನ್ಯ ಸಮಾಜದ ಸಂಪರ್ಕದಿಂದ ಅಥವಾ ಬದಲಾಯಿಸುವುದರಿಂದ ಅನೇಕ ಅಪರಾಧವನ್ನು ಕಡಿಮೆ ಮಾಡಲು ಈ ಸಿದ್ಧಾಂತ ಬೆಂಬಲವಾಗಿರುತ್ತದೆ. ಅಪರಾಧ ಎಸಗಿದ ಅಪರಾಧಿಗಳಿಗೆ ಮರಣದಂಡ ಶಿಕ್ಷೆ ವಿಧಿಸುವುದು ಎತ್ತಿ ಹಿಡಿದಿದ್ದಾರೆ. ನರಹತ್ಯೆ, ಅತ್ಯಾಚಾರ ಮುಂತಾದ ಘೋರ ಅಪರಾಧ ಎಸಗಿದ ವ್ಯಕ್ತಿಯ ಸಂಪರ್ಕ ಇತರರಿಗೆ ಆಗುವುದರಿಂದ ಅಂತಹ ವ್ಯಕ್ತಿಗಳ ಇತರರನ್ನು ಪ್ರವಹಿಸಬಹುದು, ಇಲ್ಲವೇ ತಾನೇ ಎಸಗಿದಂತಹ ಹೀನ ಅಪರಾಧವನ್ನು ಪುನಃ ಮಾಡಬಹುದು. ಆದ್ದರಿಂದ ಅವರನ್ನು ಸಮಾಜದಲ್ಲಿ ಉಳಿಸದೆ ಸಮಾಜದಿಂದ ಅವರನ್ನು ಸಂಪೂರ್ಣವಾಗಿ ದೂರವಿರಿಸುವುದು ಅಗತ್ಯವೆಂದು ಈ ಸಿದ್ಧಾಂತದ ಪ್ರವರ್ತಕರು ಭಾವಿಸ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅರ್ಥ ಆಯ್ತಾ ನಿಮಗೆ? ತಡೆಗಟ್ಟು ಸಿದ್ಧಾಂತ ಎಂಬುದು ತುಂಬ ಸಿಂಪಲ್ ಆಗಿರುವಂತಹ ತುಂಬ ಅದ್ಭುತವಾಗಿರುವಂತಹ ಒಂದು ಉದಾಹರಣೆ ಕೊಟ್ಟಿದ್ದೆ. ಆ ಉದಾಹರಣೆ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಮತ್ತೊಮ್ಮೆ ಹೇಳ್ತೇನೆ ನಿಮಗೆ ಆ ಉದಾಹರಣೆಯನ್ನು. ಭೂ ಮಾಲೀಕನೊಬ್ಬನು ಏನೋ ಒಬ್ಬ ವ್ಯಕ್ತಿ ತನ್ನ ಒಂದು ಜಮೀನು ಇರ್ತದೆ. ಈ ಜಮೀನಿಗೆ ಸಂಬಂಧಪಟ್ಟಂತೆ ಅವನು ಯಾರು ಕೂಡ ಒಂದು ನೋಟಿಸ್ ಬೋರ್ಡನ್ನು ಹಾಕಿರ್ತಾನೆ. ಇಲ್ಲಿ ಹೊಲದಕ್ಕೆ ಸಂಬಂಧಪಟ್ಟಂತೆ ಅವನ ಪ್ರಾಪರ್ಟಿ ಇಷ್ಟಿದೆ ಅಂದ್ಕೊಳ್ಳಿ. ಇಲ್ಲಿ ಒಂದು ಎರ್ಜಲ್ಲಿ ಒಂದು ನೋಟಿಸ್ ಬೋರ್ಡನ್ನು ಹಾಕಿರ್ತಾನೆ. ಏನಂತ ಹಾಕಿರ್ತಾನಪ್ಪ ಅಂದರೆ, ಮಾಲೀಕನೊಬ್ಬನು ಏನು ಹಾಕಿರ್ತಾನೆ, ಒಬ್ಬ ವ್ಯಕ್ತಿ ತನ್ನ ಜಮೀನಿನ ಮೇಲೆ ಅತಿಕ್ರಮ ಪ್ರವೇಶ ಮಾಡಿದವರನ್ನ ಶಿಕ್ಷಿಸಲಾಗುವುದು ಎಂಬ ಫಲಕವನ್ನು ಹಾಕಿದ್ರೆ ಅದರ ಅರ್ಥ ನಿರ್ದಿಷ್ಟವಾದ ವ್ಯಕ್ತಿಯನ್ನ ಶಿಕ್ಷಿಸುವುದಲ್ಲ. ಇಲ್ಲಿ ಯಾವುದೇ ರೀತಿಯಾಗ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿ ಹೆಸರುಗಳನ್ನು ಮೆನ್ಷನ್ ಮಾಡಿಲ್ಲ. ಏನಾಕಿದ್ದಾನೆ, ನನ್ನ ಜಮೀನನ್ನು ಯಾರಾದರೂ ವ್ಯಕ್ತಿಗಳು ಅತಿಕ್ರಮ ಪ್ರವೇಶ ಮಾಡಿದ್ದಾಗಿದ್ದಲ್ಲಿ ಅಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ನೀಡಲಾಗ್ತದೆ ಅಂತ ಅವನು ಹಾಕಿರೋದು ಆತ್ಮೀಯ ಸ್ನೇಹಿತರೆ ಬೋರ್ಡನ್ನು. ಆದರೆ ಅತಿಕ್ರಮ ಪ್ರವೇಶ ಮಾಡಿದ ಯಾವುದೇ ವ್ಯಕ್ತಿಗೆ ಸೂಕ್ತ ಎಚ್ಚರಿಕೆ ನೀಡುವುದಾಗಿರ್ತದೆ. ಅಂತಹ ಯಾರೇ ವ್ಯಕ್ತಿಗಳು ಅಂತಹ ಪ್ರವೇಶವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ನೀಡಲಾಗಿರ್ತದೆ. ಅಂದರೆ ಎಚ್ಚರಿಕೆಯನ್ನು ಮೀರಿ ಯಾವುದೇ ವ್ಯಕ್ತಿ ಜಮೀನನ್ನು ಅತಿಕ್ರಮಿಸಿದರೆ ಶಿಕ್ಷಾ ಕ್ರಮವನ್ನು ಬಳಸುವುದು ಅನಿವಾರ್ಯವಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಇದರ ಅರ್ಥ ಆಗಿದೆ ಅಲ್ವಾ? ಎಚ್ಚರಿಕೆಯನ್ನು ಹಾಕಿದ್ರೂ ಕೂಡ ಸಿ ಅನ್ನೋ ಒಬ್ಬ ವ್ಯಕ್ತಿ ಈ ಜಮೀನನ್ನು ಅತಿಕ್ರಮ ಪ್ರವೇಶ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಇವನು ಶಿಕ್ಷೆಗೆ ಒಳಪಡ್ತಾನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಸೊ ಮುಂದುವರೆದು ಗಮನಿಸಿ. 4ನೇದು ಪರಿವರ್ತನಾ ಸಿದ್ಧಾಂತ, ರಿಫಾರ್ಮೇಟಿವ್ ಥಿಯರಿ. ಅಪರಾಧಿಕ ವಿಜ್ಞಾನದಲ್ಲಿನ ಹಲವಾರು ಬೆಳವಣಿಗೆಯಿಂದ ಅಪರಾಧಿಕ ವಿಜ್ಞಾನದಲ್ಲಿನ ಹಲವಾರು ಬೆಳವಣಿಗೆಯಿಂದ ಅಪರಾಧದ ಬಗೆಗಿನ ಆಧುನಿಕ ಆಲೋಚನೆಗಳಲ್ಲಿ ಮೂಲಭೂತ ಬದಲಾವಣೆಗಳು ಉಂಟಾಗಿವೆ. ಅಪರಾಧಿಗಳನ್ನು ಸೂಕ್ತ ಚಿಕಿತ್ಸೆಗೆ ಒಳಪಡಿಸುವ ಮೂಲಕ ಪರಿವರ್ತಿಸುವುದನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಪಡೆದಿದೆ. ಆತ್ಮೀಯ ಸ್ನೇಹಿತರೆ ನೋಡಿ, ಅಪರಾಧಿಕ ವಿಜ್ಞಾನದಲ್ಲಿನ ಹಲವಾರು ಬೆಳವಣಿಗೆಯಿಂದ ಅಪರಾಧದ ಬಗೆಗಿನ ಆಧುನಿಕ ಆಲೋಚನೆಗಳಲ್ಲಿ ಮೂಲಭೂತ ಬದಲಾವಣೆಗಳು ಉಂಟಾಗಿವೆ. ಅಪರಾಧಿಗಳನ್ನು ಸೂಕ್ತ ಚಿಕಿತ್ಸೆಗೆ ಒಳಪಡಿಸುವ ಮೂಲಕ ಪರಿವರ್ತಿಸುವುದನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಪಡೆದಿದೆ. ಈ ದೃಷ್ಟಿಕೋನವನ್ನು ಪ್ರತಿಪಾದಿಸುವುದೇ ಪರಿವರ್ತನಾ ಸಿದ್ಧಾಂತದ ಮುಖ್ಯ ಗುರಿಯಾಗಿರುತ್ತದೆ. ಅಪರಾಧಿಯು ಕಾನೂನನ್ನು ಪಾಲಿಸುತ್ತಾ ಉತ್ತಮ ಪ್ರಜೆಯಾಗಿ ಸಮಾಜಕ್ಕೆ ಉಪಯುಕ್ತವಾದ ವ್ಯಕ್ತಿಯಾಗಿ ಅವನು ಸಮಾಜದಲ್ಲಿ ಬಾಳಲು ಅನುವು ಮಾಡಿಕೊಡುವುದೇ ಈ ಸಿದ್ಧಾಂತದ ಮುಖ್ಯ ವ್ಯವಸ್ಥಿತ ಉದ್ದೇಶವಾಗಿರುತ್ತದೆ ಆತ್ಮೀಯ ಸ್ನೇಹಿತರೆ. ಆದ್ದರಿಂದ ಶಿಕ್ಷೆಯು ಅಪರಾಧಿಯನ್ನ ಪರಿವರ್ತಿಸುವ ಸಾಧನವಾಗಬೇಕೇ ಹೊರತು ಹಿಂಸಿಸುವ ವಿಧಾನ ಆಗಬಾರ್ದು ಎಂದು ಪರಿವರ್ತಕರು ಪ್ರತಿಪಾದಿಸುತ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಶಿಕ್ಷೆಯು ನಾವು ಪನಿಷ್ಮೆಂಟ್ ನೀಡುವಂತಹ ಒಬ್ಬ ವ್ಯಕ್ತಿಗೆ, ಅಪರಾಧಿಗೆ, ಅದು ಯಾವಾಗಲೂ ಕೂಡ ನಮ್ಮ ಪನಿಷ್ಮೆಂಟ್ ಎಂಬುದು ಶಿಕ್ಷೆಯು ಅಪರಾಧಿಯನ್ನ ಪರಿವರ್ತಿಸುವ ಸಾಧನವಾಗಬೇಕೇ ವಿನಃ ಹಿಂಸಿಸುವ ವಿಧಾನ ಆಗಬಾರ್ದು ಅಂತ ಹೇಳ್ಬಿಟ್ಟು ಪರಿವರ್ತಕರು ಪ್ರತಿಪಾದಿಸ್ತಾರೆ. ಹೀಗಾಗಿ ಪರಿವರ್ತಕರು ಎಲ್ಲ ರೀತಿಯ ಹಿಂಸಾ ಶಿಕ್ಷೆಗಳನ್ನು ವಿರೋಧಿಸ್ತಾರೆ. ಶಿಕ್ಷಿತರನ್ನು ಸರಿಪಡಿಸುವ ಸಂಸ್ಥೆಗಳ ಮೂಲಕ ಅಪರಾಧಿಗಳನ್ನು ಪರಿವರ್ತಿಸಿ ಒಳ್ಳೆಯವರನ್ನಾಗಿಸಿ ಅವರಿಗೆ ಸಮಾಜದಲ್ಲಿ ಪುನರ್ವಸತಿ, ನೂತನ ಜೀವನ ಕಲ್ಪಿಸಬೇಕೆಂಬ ಪರಿವರ್ತಕರು ಬಯಸ್ತಾರೆ ಆತ್ಮೀಯ ಸ್ನೇಹಿತರೆ. ಜೈಲುಗಳು ಹಾಗೂ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳನ್ನು ಪರಿವರ್ತಿಸಿ ಅವುಗಳ ಮೂಲಕ ಅಪರಾಧಿಗಳನ್ನು ಚಿಕಿತ್ಸಾ ಕ್ರಮಕ್ಕೊಳಪಡಿಸಿ ಒಳ್ಳೆಯ ಪ್ರಜೆಗಳನ್ನಾಗಿಸಿ
ಸೆರೆಮನೆಗಳಿಂದ ಅಥವಾ ಸಂಸ್ಥೆಗಳಿಂದ ಹೊರಬಂದ ವ್ಯಕ್ತಿಗಳು ಸಮಾಜದಲ್ಲಿ ಹೇಗೆ ಹೊಂದಿಕೊಳ್ಳಬೇಕೆಂಬುದರ ಬಗ್ಗೆ ಶಿಕ್ಷಣವನ್ನು, ನೀತಿ ಪಾಠವನ್ನು ಒದಗಿಸಬೇಕೆಂದು ಪರಿವರ್ತಕರು ಹೇಳಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಈ ದಿಸೆಯಲ್ಲಿ ಕೆಲವು ಸಂಸ್ಥೆಗಳು ಅರ್ಹತಾ ಪರೀಕ್ಷೆ ಅಥವಾ ಪರಿವೀಕ್ಷಣಾ ವಾಗ್ದಾನ ಮುಂತಾದವುಗಳ ಮೂಲಕ ಅಪರಾಧಿಗಳ ವಿಷಯದಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅರ್ಥ ಆಗ್ತಿದೆ ಅಲ್ವ ನಿಮಗೆ? ಇದು ಪರಿವರ್ತನಾ ಸಿದ್ಧಾಂತ. ಒಬ್ಬ ವ್ಯಕ್ತಿ ಅಪರಾಧವನ್ನು ಮಾಡಿದಾನಂದ್ರೆ ಆ ವ್ಯಕ್ತಿ ಯಾವುದಕ್ಕೋಸ್ಕರ ಅಪರಾಧವನ್ನು ಮಾಡಿದ್ದ, ಇಂಟೆನ್ಷನ್ಲಿ ಮಾಡಿದ್ದ, ಆ ರೀತಿಯ ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು, ಅವನಿಗೆ ಸಮಾಜದಲ್ಲಿ ಯಾವ ರೀತಿಯಾಗಿ ಹೊಂದ್ಕೊಂಡು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನ್ನ ಮಾರ್ಪಾಡು ಮಾಡುವುದು ಅಥವಾ ಆ ರೀತಿಯಲ್ಲಿ ಆ ದಿಕ್ಕಿಗೆ ಕೊಂಡೊಯ್ಯುವುದು ಪರಿವರ್ತನಾ ಸಿದ್ಧಾಂತದ ಮುಖ್ಯ ಉದ್ದೇಶ ಆಗಿರ್ತದೆ. ಆತ್ಮೀಯ ಸ್ನೇಹಿತರೆ, ಬದಲಾವಣೆ ಮಾಡುವುದೇ ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಗತಿಸಿದ ಘಟನೆಗಳ ಬಗ್ಗೆ ಚಿಂತಿಸುವುದಕ್ಕಿಂತ, ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ನೋಡಿ, ಗತಿಸಿದ ಘಟನೆಗಳ ಬಗ್ಗೆ ಚಿಂತಿಸುವುದಕ್ಕಿಂತ ಭವಿಷ್ಯದ ಉತ್ತಮ ಜೀವನದ ಬಗ್ಗೆ ಆಲೋಚಿಸುವಂತೆ ಕೈದಿಗಳಲ್ಲಿ ಪುನಃ ಪರಿವರ್ತನೆಯುಂಟು ಮಾಡುವುದೇ ಶಿಕ್ಷೆಯ ಗುರಿಯಾಗಿರಬೇಕು. ಸೆರೆಮನೆ ಕೇವಲ ಕೈದಿಗಳನ್ನು ಸಮಾಜದಿಂದ ಪ್ರತ್ಯೇಕಿಸುವ ಸಂಸ್ಥೆಯಾಗದೆ ಅವರ ಮನೋಭಾವನೆಯನ್ನು ಬದಲಾಯಿಸುವ ಸಂಸ್ಥೆಯಾಗಬೇಕು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಗತಿಸಿದ ಘಟನೆಗಳ ಬಗ್ಗೆ ಚಿಂತಿಸುವುದಕ್ಕಿಂತ ಭವಿಷ್ಯದ ಉತ್ತಮ ಜೀವನದ ಬಗ್ಗೆ ಆಲೋಚಿಸುವಂತೆ ಕೈದಿಗಳಲ್ಲಿ ಪುನಃ ಪರಿವರ್ತನೆ ಉಂಟು ಮಾಡುವುದೇ ಶಿಕ್ಷೆಯ ಗುರಿಯಾಗಿರಬೇಕು. ಸೆರೆಮನೆ ಕೇವಲ ಕೈದಿಗಳನ್ನು ಸಮಾಜದಿಂದ ಪ್ರತ್ಯೇಕಿಸುವ ಸಂಸ್ಥೆಯಾಗದೆ ಅವರ ಮನೋಭಾವನೆಯನ್ನು ಬದಲಾಯಿಸುವಂತಹ ಸಂಸ್ಥೆ ಆಗಬೇಕಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ನೋಡಿ, ಪರಿವರ್ತನಾ ವಿಧಾನಗಳು ಪ್ರಥಮ ಬಾರಿಗೆ ಅಪರಾಧವೆಸಗಿದ ವ್ಯಕ್ತಿಗಳನ್ನು ಪರಿವರ್ತನಾ ವಿಧಾನಗಳನ್ನು ಪ್ರಥಮ ಬಾರಿಗೆ ಅಪರಾಧವೆಸಗಿದ ವ್ಯಕ್ತಿಗಳನ್ನು, ಬಾಲಾಪರಾಧಿಗಳನ್ನು, ಆಕಸ್ಮಿಕವಾಗಿ ಅಪರಾಧ ಮಾಡಿದವರನ್ನು ಪರಿವರ್ತಿಸುವಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿವೆ. ಆಧುನಿಕ ಚಿಕಿತ್ಸೆ ವಿಧಾನಗಳಿಗೆ ಲೈಂಗಿಕ ಅಪರಾಧಿಗಳು ಉತ್ತಮ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿ ತಮ್ಮ ಸ್ವಭಾವಗಳನ್ನು ಕ್ರಮೇಣ ಪರಿವರ್ತಿಸಿಕೊಳ್ಳಲು ತೊಡಗಿರುವುದನ್ನು ನಾವು ಕಾಣಬಹುದಾಗಿದೆ. ಆತ್ಮೀಯ ಸ್ನೇಹಿತರೆ, ಅದೇ ರೀತಿಯಾಗಿ ಕಠೋರ ಅಪರಾಧಿಗಳು, ವೃತ್ತಿಚೋರರು, ಅಪರಾಧಿಗಳು, ನಿರಂತರ ಅಪರಾಧಿಗಳು ಪರಿವರ್ತನಾ ಕ್ರಮಗಳಿಗೆ ಸ್ಪಂದಿಸುತ್ತಿಲ್ಲವೆಂಬುದು ನೋಡಬಹುದಾಗಿದೆ. ಹೀಗಾಗಿ ಎಲ್ಲ ರೀತಿಯ ಕೈದಿಗಳನ್ನು ಪರಿವರ್ತಿಸುವ ಬದಲು ದುರ್ಬಲ ಮನಸ್ಸಿನ ಜವಾಬ್ದಾರಿ ರಹಿತರಾದಂತಹ ಕೈದಿಗಳನ್ನು ಪರಿವರ್ತಿಸಬೇಕಂತ ಹೇಳ್ಬಿಟ್ಟು ಪ್ರೊಫೆಸರ್ ಸಾಲ್ಮನ್ ರವರು ನುಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಪ್ರೊಫೆಸರ್ ಸಾಲ್ಮನ್ ರವರು ಒಂದು ಕಡೆ ಹೇಳ್ತಿದ್ದಾರೆ, ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ರೀತಿಯ ಕೈದಿಗಳನ್ನು ಪರಿವರ್ತಿಸುವ ಬದಲು ದುರ್ಬಲ ಮನಸ್ಸಿನ ಜವಾಬ್ದಾರಿ ರಹಿತರಾದಂತಹ ಕೈದಿಗಳನ್ನು ಪರಿವರ್ತಿಸಬೇಕಂತ ಹೇಳ್ಬಿಟ್ಟು ಪ್ರೊಫೆಸರ್ ಸಾಲ್ಮನ್ ರವರು ನುಡಿದಿದ್ದಾರೆ. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವುದೇ ಅಂತಿಮ ಗುರಿಯಾಗದೆ ಅದೊಂದು ಪರಿವರ್ತನಾ ಮಾಧ್ಯಮವಾಗಿ ಸಮಾಜಕ್ಕೆ ಭದ್ರತೆ ಮತ್ತು ವ್ಯಕ್ತಿಗೆ ಪುನರ್ಜೀವನ ನೀಡುವ ವಿಧಾನವಾಗಬೇಕೆಂದು ಪರಿವರ್ತಕರು ಹೇಳಿರ್ತಾರೆ. ಅದೇ ರೀತಿಯಾಗಿ ಆತ್ಮೀಯ ಸ್ನೇಹಿತರೆ, ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಕೆಲವು ಶಿಕ್ಷಾ ತಜ್ಞರ ಪ್ರಕಾರ ಪುನರ್ವಸತೀಕರಣ ವಿಧಾನಗಳು ಪ್ರತಿಕಾರ ವಿಧಾನ, ವಿಘ್ನ ವಿಧಾನಗಳಿಗಿಂತಲೂ ಅವಮಾನೀಯವೂ ಅನ್ಯಾಯಯುತವೂ ಆದ ಮಾರ್ಗಗಳಾಗಿರ್ತವೆ ಎಂದು ಹೇಳಿದ್ದಾರೆ. ಕೆಲವರು ಶಿಕ್ಷಾ ತಜ್ಞರು ಹೇಳ್ತಾರೆ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಏನು ಪುನರ್ವಸತೀಕರಣ ವಿಧಾನಗಳು ಪ್ರತಿಕಾರ ವಿಧಾನ, ವಿಘ್ನ ವಿಧಾನಗಳಿಗಿಂತ ಅವಮಾನೀಯವೂ ಅನ್ಯಾಯಯುತವೂ ಆದ ಮಾರ್ಗಗಳಾಗಿರುತ್ತವೆ ಎಂದು ಹೇಳಿದ್ದಾರೆ. ರಷ್ಯಾ ಮತ್ತು ಫ್ರಾನ್ಸ್ ದೇಶಗಳು ಸೆರೆಮನೆ ಪರಿಸ್ಥಿತಿಗಳ ಬಗ್ಗೆ ಬರೆಯುತ್ತಾ ಪ್ರಸಿದ್ಧ ಶಿಕ್ಷಾ ತಜ್ಞರಾದಂತಹ ಪೀಟರ್ ಕ್ರೋಪೊಟಿಕಿನ್ ರವರು ನಮ್ಮ ಪುನರ್ವಸತೀಕರಣ ಬಗ್ಗೆ, ಅಪವರ್ತಿತ ವ್ಯಕ್ತಿಗಳನ್ನು ಸಹಿಸಿಕೊಳ್ಳುವ ಬಗ್ಗೆ, ಅಪರಾಧದ ಬಗ್ಗೆ, ಮೂಲ ಕಾರಣಗಳಾದಂತಹ ಬಡತನ, ತಾರತಮ್ಯ, ನಿರುದ್ಯೋಗ, ಅಜ್ಞಾನ, ಜನಸಾಂದ್ರತೆ ಮುಂತಾದವುಗಳ ಬಗ್ಗೆ ಎಚ್ಚರಿಕೆ ವಹಿಸುವ ನಮ್ಮ ಸೆರೆಮನೆಗಳು ಆಧುನಿಕ ಮಾನವನ ಮೋಸದ ಸಂಸ್ಥೆಗಳು ಮತ್ತು ಕೇಂದ್ರಗಳಾಗಿವೆ ಎಂದಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಗಮನಿಸಿ, ಏನು ಪ್ರಸಿದ್ಧ ಶಿಕ್ಷಾ ತಜ್ಞರಾದಂತಹ ಪೀಟರ್ ಕ್ರೋಪೊಟಿಕಿನ್ ರವರು ನಮ್ಮ ಪುನರ್ವಸತೀಕರಣ ಬಗ್ಗೆ, ಅಪವರ್ತಿತ ವ್ಯಕ್ತಿಗಳನ್ನು ಸಹಿಸಿಕೊಳ್ಳುವ ಬಗ್ಗೆ, ಅಪರಾಧದ ಬಗ್ಗೆ, ಮೂಲ ಕಾರಣಗಳಾದ ಬಡತನ, ತಾರತಮ್ಯ, ನಿರುದ್ಯೋಗ, ಅಜ್ಞಾನ, ಜನಸಾಂದ್ರತೆ ಮುಂತಾದವುಗಳ ಬಗ್ಗೆ ಎಚ್ಚರಿಕೆ ವಹಿಸುವ ನಮ್ಮ ಸೆರೆಮನೆಗಳು ಆಧುನಿಕ ಮಾನವನ ಮೋಸದ ಸಂಸ್ಥೆಗಳು ಮತ್ತು ಕೇಂದ್ರಗಳಾಗಿವೆ ಎಂದಿದ್ದಾರೆ. ಆತ್ಮೀಯ ಸ್ನೇಹಿತರೆ ನೋಡಿ, ಇಂದಿನ ತರಗತಿಯಲ್ಲಿ ನಾನು ವಿವಿಧ ರೀತಿಯ ಶಿಕ್ಷೆ ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.